ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬಳ್ಳಾರಿ ನಗರದ ತಾಳೂರು ರಸ್ತೆಯಲ್ಲಿ ಕಳ್ಳರ ಆತಂಕ ಶುರುವಾಗಿರುವಂಥದ್ದು. ನಿನ್ನೆ ತಡರಾತ್ರಿ ಎಟಿಎಂಗೆ ನುಗ್ಗಿರ್ತಕ್ಕಂತಹ ಕದೀಮರು ಎಟಿಎಂ ಕಳ್ಳತನ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿರುವಂಥದ್ದು. ಈಗ ನಾವು ತಾಳೂರು ರಸ್ತೆಯಲ್ಲಿರ್ತಕ್ಕಂಥ SBI ಎಟಿಎಂ ಮುಂಭಾಗದಲ್ಲಿದ್ದೀವಿ. ನಿನ್ನೆ ತಡರಾತ್ರಿ 1 ಗಂಟೆ ಸುಮಾರಿಗೆ ಇರತಕ್ಕಂಥ ಎಟಿಎಂಗೆ ನುಗ್ಗಿ ಕಳ್ಳತನ ಮಾಡುವಂಥ ಪ್ರಯತ್ನ ಕೂಡ ಮಾಡಿರುವಂಥದ್ದು. ಅಂದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂತಂದರೆ ಎಟಿಎಂನಲ್ಲಿ ಸಾಕಷ್ಟು ಹಣ ಇರುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಕಳ್ಳರು ಈ ಎಟಿಎಂನ ಕದಿಯುವಂಥ ಪ್ರಯತ್ನ ಮಾಡಿರುವಂಥದ್ದು. ಮತ್ತು ಅಲ್ಲಲ್ಲಿ ಪ್ರಮುಖವಾಗಿ ಈ ಗ್ಲಾಸ್ಗಳನ್ನು ಕೂಡ ಹೊಡೆದಿದ್ದಾರೆ, ಜೊತೆಗೆ ಎಟಿಎಂನ ಒಯ್ಯುವಂಥ ಪ್ರಯತ್ನ ಕೂಡ ಮಾಡಿದ್ದಾರೆ. ಎಲ್ಲವನ್ನು ಕೂಡ ನಜ್ಜು ಗುಜ್ಜಾಗಿರ್ತಕ್ಕಂಥ ಪರಿಸ್ಥಿತಿ ಒಳಗಡೆ ಎಲ್ಲವನ್ನು ಒಡೆದು ಆ ಎಟಿಎಂನ ಒಯ್ಯುವಂಥ ಪ್ರಯತ್ನ ಮಾಡಿರುವಂಥದ್ದು. ಹೀಗಾಗಿ ಈಗ ಬೆಳಗಿನ ಜಾವ ಕೂಡ ಸಾಕಷ್ಟು ಪೊಲೀಸರು ಬಂದು ಇಲ್ಲಿ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿರುವಂಥದ್ದು. ಜೊತೆಗೆ ಡಾಗ್ ಸ್ಕ್ವಾಡ್ ಆಗಿರ್ಬೋದು ಮತ್ತು ಫಾರೆನ್ಸಿಕ್ ಸೈನ್ಸ್ ಆಗಿರ್ಬೋದು ಇವೆಲ್ಲರೂ ಕೂಡ ಬಂದು ಪರಿಶೀಲನೆ ಮಾಡುವ ಮೂಲಕವಾಗಿ ಕಳ್ಳರನ್ನ ಪತ್ತೆ ಹಚ್ಚುವಂಥ ಪ್ರಕ್ರಿಯೆ ಕೂಡ ಈಗಾಗಲೇ ಮುಂದುವರಿರುವಂಥದ್ದು. ಅಂದರೆ ಇಲ್ಲಿ ಪ್ರಮುಖವಾಗಿ ಬಳ್ಳಾರಿಯ ತಾಳೂರು ರಸ್ತೆಯಲ್ಲಿ ಅಲ್ಲಲ್ಲಿ ಕಳ್ಳರ ಆತಂಕ ಶುರುವಾಗಿರುವಂಥ, ಯಾಕಂದರೆ ನಿನ್ನೆ ಕಳೆದ 2 ದಿನಗಳ ಹಿಂದುಗಡೆ ಇಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಒಂದು ಅಂಗಡಿಗೆ ಬಂದಿರತಕ್ಕಂಥ ಕದೀಮರು ಅಲ್ಲಿ ಮುಂದಿನ ಉಪ್ಪಿನ ಪ್ಯಾಕೆಟ್ಗಳನ್ನು ಕೂಡ ಎತ್ಕೊಂಡು ಹೋಗಿದ್ದಾರೆ. ಜೊತೆಗೆ 5-6 ಜನ ಕದೀಮರು ಕೈಯಲ್ಲಿ ಲಾಂಗ್ ಹಿಡ್ಕೊಂಡು ಓಡಾಡುವಂಥ ದೃಶ್ಯಗಳು ಕೂಡ ಹೀಗೆ ಕಂಡು ಬರ್ತಾ ಇರುವಂಥದ್ದು. ಹೀಗಾಗಿ ಸಹಜವಾಗಿಯೇ ಬಳ್ಳಾರಿಯ ತಾಳೂರು ರಸ್ತೆ ಇರತಕ್ಕಂತಹ ಜನರಿಗೆ ಆತಂಕ ಶುರುವಾಗಿದೆ. ಹೀಗಾಗಿ ಪೊಲೀಸ್ ಇಲಾಖೆ ಎಲ್ಲೋ ಒಂದು ಕಡೆ ಎಡವಟ್ಟನ್ನು ಮಾಡ್ತಾ ಇರೋದು ಕೂಡ ಆತಂಕ ಇರುವುದು. ಯಾಕಂತಂದರೆ ಪೊಲೀಸ್ ಬೀಟ್ ಸರಿಯಾಗಿದ್ದರೆ ಇದ್ಯಾವುದು ಕೂಡ ಆಗುವುದಿಲ್ಲ ಅನ್ನೋದು ಕೂಡ ಸಾರ್ವಜನಿಕರು ಕೂಡ ಹೇಳ್ತಾ ಇರುವಂಥದ್ದು. ಹೀಗಾಗಿ ಇನ್ನಾದರೂ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಈ ತಾಳೂರು ರಸ್ತೆಯಲ್ಲಿ ಪೊಲೀಸ್ ಬೀಟನ್ನು ಹೆಚ್ಚಿಗೆ ಮಾಡಬೇಕು. ಮತ್ತು ಇಲ್ಲಿ ಪ್ರಮುಖವಾಗಿ ರಾತ್ರಿ ವೇಳೆಗಡೆ ಅತಿ ಹೆಚ್ಚು ಭಯಾನಕ ವಾತಾವರಣ ಸೃಷ್ಟಿಯಾಗಿರುವಂಥದ್ದು. ಯಾಕಂತಂದರೆ ಇವತ್ತು ಎಟಿಎಂ ಕಳ್ಳತನ ಆಗಿದೆ, ನಾಳೆ ಅಂಗಡಿಗಳಿಗೆ ನುಗ್ಗಿ ಮತ್ತಷ್ಟು ಕಳ್ಳತನ ಮಾಡುವಂಥ ಆತಂಕ ಇರುವಂಥದ್ದು. ಹೀಗಾಗಿ ಸಹಜವಾಗಿಯೇ ಪೊಲೀಸರು ಇಲ್ಲಿ ಹೆಚ್ಚಿನ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕಂತೇಳಿ ಜನರು ವಾತಾವರಣ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಾತ್ರ ಜೊತೆ ವಿನಾಯಕ್ ಕಬಡಿಗ, ಟಿವಿ 9 ಬಳ್ಳಾರಿ.